ಇದ್ದೀವಿ. ಲಕ್ಷಾಂತರ ಜನ ಪದವಿ ಪಡೆದಿರ್ತಕ್ಕಂತಹ ನಿರುದ್ಯೋಗಿಗಳು ನಮ್ಮ ತಾಲೂಕಿನಲ್ಲಿ ಇದ್ದಾರೆ. ಹುದ್ದೆಗಳನ್ನ ಭರ್ತಿ ಮಾಡ್ತಾ ಇಲ್ಲ. ಆದ್ರಿಂದ ಜನಸಾಮಾನ್ಯರು ಹಳ್ಳಿಯಿಂದ ಗುಳೆ ಹೋಯ್ತಾ ಇದ್ದಾರೆ. ಮಹಾರಾಜರ ಮಾದರಿ ತಾಲೂಕು ಇವತ್ತು ಹೇಳಕ್ಕೆ ಹೆಸರಿಲ್ಲ. ನಮ್ಮ ಹಳ್ಳಿಗಳು ವೃದ್ಧಾಶ್ರಮಗಳಾಗ್ತಾ ಇದ್ದಾವೆ. ಯುವಕರೆಲ್ಲ ಗುಳೆ ಹೋಯ್ತಾ ಇದ್ದಾರೆ. ಮತ್ತು ಸರ್ಕಾರದ ಯಾವ ಇಲಾಖೆ ಅಧಿಕಾರಿಗಳಾಗ್ಲಿ ಜನರಿಗೆ ಸ್ಪಂದಿಸೋ ಕೆಲಸ ಮಾಡ್ತಾ ಇಲ್ಲ. ನಿಮಗೆ ಗೊತ್ತಿರಂಗೆ ಕೆಲವು ಇಲಾಖೆಗಳು ಬಾಗ್ಲಾಕ್ಬಿಟ್ಟವೆ, ಕೇಳ್ತಾ ಇಲ್ಲ. ಮತ್ತು ಕೆರೆ ಕಟ್ಟೆಗಳಿಗೆ ನೀರನ್ನು ತುಂಬಿಸ್ತಾ ಇಲ್ಲ. ಇವತ್ತು ಎಲ್ಲ ತಾವು ಭ್ರಷ್ಟಾಚಾರ. ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇಲ್ಲ. ಜನಪ್ರತಿನಿಧಿಗಳು ರೈತರ ಸಮಸ್ಯೆ ಕೇಳ್ತಾ ಇಲ್ಲ. ಮತ್ತು ಗಾಂಧೀಜಿಯವರ ಗ್ರಾಮ ಸ್ವರಾಜ್ ಕಲ್ಪನೆನೇ ಇಲ್ಲ. ಆದ್ರಿಂದ ಸರ್ಕಾರದ ಗಮನ ಸೆಳೀಲಿಕ್ಕೆ ನಾವು ಇಂದು ನಿದ್ದೆ ಮಾಡೋ ಚಳುವಳಿಯನ್ನು ಮಾಡ್ತಾ ಇದ್ದೀನಿ. ನಿದ್ದೆ ಮಾಡೋ ಮುಖ್ಯಮಂತ್ರಿಗಳಿಗೆ ನಿದ್ದೆ ಮಾಡೋ ಚಳುವಳಿ ಮೂಲಕ ಗಮನ ಸೆಳೆಯೋ ಕೆಲಸ ಮಾಡ್ತಾ ಇದ್ದೀನಿ. ಸ್ವಾಮಿ ಮುಖ್ಯಮಂತ್ರಿಗಳೇ, ಮೈಸೂರು ಮಹಾರಾಜರು ಫೋಟೋ ಮಾಡಿಕೊಂಡು ನಾನು ಚಳುವಳಿ ಮಾಡ್ತಾ ಇದ್ದೀನಿ. ಅವ್ರ ಆಡಳಿತ ರಾಜಪ್ರಭುತ್ವದ ಆಡಳಿತವನ್ನು ಅನುಸರಿಸಿ, ಮಹಾರಾಜರ ಆಳ್ವಿಕೆಯನ್ನು ನೀವು ಅನುಸರಿಸಿ